ಎಲ್ರಿಗೂ ನಮಸ್ಕಾರ. ಶ್ರೀ ವ್ಯಾಸರಾಜ ತೀರ್ಥರ ರಚನೆ ಶ್ರೀಕೃಷ್ಣ ಪಾರಿಜಾತದ ಹಾಡು. ಈ ಹಾಡನ್ನು ಹೇಳಿ ಕೇಳಿದವರಿಗೆ ಶ್ರೀಕೃಷ್ಣ ಪರಮಾತ್ಮ ಘೋರ ಪಾಪವ ದೂರ ಮಾಡುವ ಅಂತ ಹಾಡಿನ ಫಲಶ್ರುತಿಯಲ್ಲಿ ಬರುತ್ತದೆ. ಎಲ್ಲರೂ ಈ ಹಾಡನ್ನು ಕೇಳಿ ಕಲಿಯಿರಿ ಅಂತ ಹೇಳ್ತಾ, ಯದುಕುಲೇಶನೇ ಸ್ವಾಮಿ ಪದುಮನಾಭನೇ, ಮುದದಿ ನೆನೆಯುತ್ತಾ ಕೃಷ್ಣನ ಪದವ ಪೇಳ್ವೆನು. ದ್ವಾರಾವತಿಯಲ್ಲಿ 16,108 ಸ್ತ್ರೀಯರು ಆಡುತ್ತಿದ್ದರು. ಸುಜನರೆಲ್ಲರೂ ಕೃಷ್ಣನು ಅಜನ ಪಿತನೆಂದು ಭಜನೆ ಮಾಡ್ಪರು ಅಲ್ಲಿ ತ್ರಿಜಗವಂದ್ಯರು. ಬಂದ ವಿಪ್ರನ ಹಸೆಗೆ ತಂದು ಹಾಸಿದ, ವಂದನೆ ಮಾಡಿದ ಸುಖವೆಂದು ಪೇಳಿದ. ಅಷ್ಟು ಲೋಕದಿ ಬಹಳ ಶ್ರೇಷ್ಠ ಮುನಿವರ, ಕೃಷ್ಣರಾಯಗೆ ಹೂ ಕೊಟ್ಟ ನಾರದ. ನಾರಿ ರುಕ್ಮಿಣಿ ಹೀಗೆ ಬಾರೆಯನು ತಲಿ, ನಾರಿ ತುರುಬಿಗೆ ಪಾರಿಜಾತ ಮುಡಿಸಿದ. ಯೋಗಿ ನಾರದ ಹೋಗಿ ಸತ್ಯಭಾಮೆಗೆ, ಬೇಗ ಸುದ್ದಿಯ ಅಲ್ಲಿ ಹೋಗಿ ಹೇಳಿದ. ಕೇಳಿದ ಕ್ಷಣ ಭಾಮೆ ಕೇಳಿ ಮನದಲ್ಲಿ, ತಾಳಲಾರದೆ ಮನದಿ ಘೋರ ತಾಪವ. ಕೇಳಿ ಕಂಕಣ ವಂಕಿ ತೋಳ ಬಾಪುರಿ, ನೀಲದುಂಗುರ ಕಾಲ ಗೆಜ್ಜೆ ಒಗೆದಳು. ಮುದ್ದು ಮಂಚದಿ ತಟ್ಟನೆದ್ದು ಕುಳಿತಳು, ಬೆಚ್ಚಿ ಬಿದ್ದಳು ಆಕೆ ಪದ್ಮಾವತಿಯಳು. ವಜ್ರದೋಲೆಯ ಗುಜರಿ ಪೈಜಣ ಹೆಜ್ಜೆ ಹೆಜ್ಜೆಗೆ ತೆಗೆದು ಒಗೆದಳು. ನಲ್ಲ ಕೃಷ್ಣನು ರುಕ್ಮಿಣಿಗೆ ಒಲಿದನ, ಎಲ್ಲಿ ಹೋಗಲ್ಯ ಕತ್ತಲೆ ಮನೆಯ ಸೇರಲ್ಯ. ಮೇರು ಪರ್ವತ ಹತ್ತಿ ಹಾರಿ ಬೀಳಲ್ಯ, ಯಾರಿಗೆ ಹೇಳಲಿ ಮನದ ಘೋರ ತಾಪವ. ನಲ್ಲ ಕೃಷ್ಣನು ರುಕ್ಮಿಣಿಗೆಲ್ಲಿ ಒಲಿದನ, ಎಲ್ಲಿ ಹೋಗಲ್ಯ ಕಾಳಿ ಮಡುವ ಸೇರಲ್ಯ. ಒಡನೆ ಕೃಷ್ಣನು ಗರುಡನೇರಿದ, ಗರುಡನೇರಿ ಸ್ವಾಮಿ ಭಾಮೆ ಮನೆಗೆ ಬಂದನು. ಕೃಷ್ಣನು ಅಲ್ಲಿ ಬಂದು ಗಳಿಗೆ ನಿಂತನು, ಮನಸ್ಸು ತಿರುಗಿ ಹಾಕಧರಿಗೆ ಹೀಗೆ ನುಡಿದಳು. ಹಿರಿಯ ಸವತಿಗೆ ಇನ್ನೇನು ಮಾಡಿದಿ, ಹಿರಿಯನೆನುತ್ತಲಿ ಬರೀ ಕಪಟ ನಾಡುವೆ. ಒಂದು ಹೂವಿಗೆ ನೀನು ಇಂದು ಮುನಿದರೆ, ಇಂದ್ರಲೋಕದ ಹೂ ತಂದು ಕೊಡುವೆನು. ಅಂದ ಮಾತಿಗೆ ಆನಂದದಿಂದಲೀ ಬಂದು ಭಾಮೆ ಕೃಷ್ಣನ ಮುಂದೆ ಕುಳಿತಳು. ತೆಗೆದು ಪದಕವ ಕೃಷ್ಣ ಕೊರಳಿಗಾಕಿದ, ತುರುಬು ಕಟ್ಟಿದ ಕಣ್ತೆರವನೊತ್ತಿದ. ಚೆಲುವೆ ಇಂದ್ರನ ಬಾಣ ಸುರರು ಮೈದುನ, ಸುರರು ಗೆದ್ದರು ಆ ಮರವ ತಂದರು. ಪಾರಿಜಾತದ ಪದವ ಹೇಳಿ ಕೇಳಿದವರಿಗೆ, ಘೋರ ಪಾಪವ ಶ್ರೀಕೃಷ್ಣ ದೂರ ಮಾಡುವ. ಪಾರಿಜಾತದ ಪದವ ಹೇಳಿ ಕೇಳಿದವರಿಗೆ, ಘೋರ ಪಾಪವ ಕೃಷ್ಣ ದೂರ ಮಾಡುವ. ಘೋರ ಪಾಪವ ಕೃಷ್ಣ ದೂರ ಮಾಡುವ.